ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಒಬ್ಬ ನಟಿ, ಬಹಳಷ್ಟು ಪ್ರಸಿದ್ಧ ನಟಿ ಅಂತಲೇ ಹೇಳ್ಬೋದು. 600ಕ್ಕೂ ಅಧಿಕ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ನಟಿ. ಒಬ್ಬ ಮಗ ತಾಯಿಗೆ ಇದಕ್ಕಿಂತ ದೊಡ್ಡ ಟ್ರಿಬ್ಯೂಟನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ನಿಂತಿರೋದು ಆ ಥರದ ಒಂದು ಸ್ಮಾರಕದ ಎದುರಿಗೆ, ಪುಣ್ಯಭೂಮಿ ಅಂತಲೂ ಕೂಡ ಕರಿಬೋದು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಒಬ್ಬ ಮಗ ತಾಯಿಗೆ ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬಹಳಷ್ಟು ಕನ್ನಡಿಗರು ಜೊತೆಗೆ ಬಹಳಷ್ಟು ತಾಯಂದಿರು ಈ ಥರದ ಒಬ್ಬ ಮಗ ನನಗೆ ಇರಬೇಕಿತ್ತಪ್ಪ ಅಂತ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಮಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಬ್ಬರ ಸಂಬಂಧ ಅದೇ ರೀತಿಯಾಗಿತ್ತು. ತಾಯಿ ಹೋದ ನಂತರ ಆ ನೆನಪನ್ನು ಅವಿಸ್ಮರಣೀಯವಾಗಿಸ್ಕೋಸ್ಕರ, ಜೊತೆಗೆ ಕೊನೆಯವರೆಗೂ ಚಿರಸ್ಥಾಯಿಯಾಗಿ ಆ ನೆನಪುಗಳು ಉಳಿದೋದಕ್ಕೋಸ್ಕರ ಈ ಥರದ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಆರಂಭದಲ್ಲಿ ಇದು ಹೇಗಿದೆ ಏನು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನಾನು. ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅಂತ. ಇಲ್ಲಿ ಕೇವಲ ಲೀಲಾವತಿಯವರ ನೆನಪುಗಳು ಮಾತ್ರವಲ್ಲ, ಅವರ ಸಿನಿ ಜರ್ನಿ ಜೊತೆಗೆ ಒಂದು ಅನ್ನ ಸಂತರ್ಪಣೆಯ ಒಂದು ಕಾರ್ಯದ ಮುಖಾಂತರ ಅವರು ಇನ್ನೂ ಯುಗಗಳ ಕಾಲದವರೆಗೂ ಕೂಡ ಅವರು ಉಳಿಬೇಕು ಅನ್ನೋದನ್ನು, ಆ ಕೆಲಸವನ್ನು ಮಗನಾಗಿರ್ತಕ್ಕಂಥ ವಿನೋದ್ ರಾಜ್ಕುಮಾರ್ ಅವರು ಮಾಡ್ತಿದ್ದಾರೆ. ಇವತ್ತು ನಾನು ಆ ಸ್ಮಾರಕದ ಬಳಿ ಬಂದಿದ್ದೀನಿ. ತುಂಬ ಈ ದೇಗುಲವನ್ನು ನಾನು ತುಂಬ ಐಷಾರಾಮಿಯಾಗಿದೆ, ಲಕ್ಸುರಿ ಆಗಿದೆ ಅಂತ ಪದವನ್ನು ಬಳಸೋದಿಲ್ಲ. ಯಾಕೆಂದರೆ ಇದನ್ನು ನಾವು ದೇವಸ್ಥಾನ ಅಂತೇಳಿ ಕನ್ಸಿಡರ್ ಮಾಡೋಣ. ಅದಕ್ಕೋಸ್ಕರವೇ ನಾನು ಹೇಳ್ತಾ ಇದ್ದಿಲ್ಲ. ನೀವು ಆರಂಭದಿಂದ ನೋಡ್ತಾ ಇದ್ದಾಗೆ ಯಾವ ರೀತಿಯಾದಂಥ ಸ್ಟೋನ್ಸ್ಗಳನ್ನು, ಮಾರ್ಬಲ್ಸ್ಗಳನ್ನು ಬಳಸಿ ಮಾಡಿರ್ತಕ್ಕಂಥ ದೇಗುಲ ಇದು. ಒಟ್ಟು ವಿಸ್ತೀರ್ಣ 150 x 160 ಅಡಿಯ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇಗುಲ. ಇಲ್ಲಿಗೆ ಎಲ್ಲರೂ ಕೂಡ ಅಭಿಮಾನಿಗಳು, ಜೊತೆಗೆ ಕನ್ನಡ ಚಿತ್ರರಸಿಕರು ಎಲ್ಲರೂ ಕೂಡ ಇಲ್ಲಿಗೆ ಬರ್ಬೋದು. ಹೇಗಿದೆ ಅಂತ ನಾನು ಸ್ಮಾರಕವನ್ನು ತೋರಿಸ್ತಾ ಹೋಗ್ತೀನಿ. ನಾಳೆ ಅಂದರೆ ನಿಮಗೆ 5ನೇ ತಾರೀಕು ಡಿಸೆಂಬರ್ ಈ ಒಂದು ಸ್ಮಾರಕದ ಉದ್ಘಾಟನೆ ಆಗುತ್ತೆ. ಕನ್ನಡದ ಕಲಾವಿದರು ಜೊತೆಗೆ ಚಿತ್ರ ನಟ ನಟಿಯರು ಜೊತೆಗೆ ಈ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕದ ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನಿಮಗೆ ನೇರವಾಗಿ ನಾನು ಈ ಸ್ಮಾರಕವನ್ನು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅದ್ಭುತವಾದಂಥ ಮುಖದಲ್ಲಿ ಕಳೆ ಇರತಕ್ಕಂಥ, ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದಂಥ ಬಹುಭಾಷಾ ನಟಿ, ಪಂಚಭಾಷಾ ನಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬರೋಬ್ಬರಿ 700ಕ್ಕೂ ಅಧಿಕ ಸಿನಿಮಾಗಳು ಅಂದರೆ ನೀವು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವ್ರದ್ದೊಂದು ಅದ್ಭುತವಾದಂಥ ಜರ್ನಿ. ಹಾಗಾಗಿ ವಿನೋದ್ ರಾಜ್ಕುಮಾರ್ ಸ್ವಂತ ಖರ್ಚಿನಲ್ಲಿ, ಯಾವುದೇ ಸರ್ಕಾರಿಯ ಹಣವನ್ನು ಕೂಡ ಬಯಸದೆ ಸ್ವಂತ ಖರ್ಚಿನಲ್ಲಿ ವಿನೋದ್ ರಾಜ್ ಅವರು ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ನಿಮಗೆಲ್ಲ ಕಂಪ್ಲೀಟಾಗಿ ತೋರಿಸ್ತೇನೆ. ಇದನ್ನೆಲ್ಲ ಫೋಟೋಗಳು ನಾಳೆ ರಿವೀಲ್ ಆಗುತ್ತೆ. ಜೊತೆಗೆ ಒಂದೇ ಒಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ಬೇಕು ಅಂದರೆ ಈ ಸ್ಮಾರಕಕ್ಕೆ ಮತ್ತೆ ಬಂದುಬಿಡ್ತೀನಿ. ಅಗೈನ್ ಇವೆಲ್ಲವೂ ಕೂಡ ನೋಡಿ, ಒಂದೊಂದು ಭಾವಚಿತ್ರದ ಮೇಲೂ ಕೂಡ ಈ ರೀತಿಯಾದಂಥ ಸ್ಪಾರ್ಕ್ ಲೈಟ್ ಬೀಳ್ತಕ್ಕಂಥ ವ್ಯವಸ್ಥೆ. ಜೊತೆಗೆ ಇದೆಲ್ಲವೂ ಕೂಡ ಸೋಲಾರ್ ಪ್ಯಾನಲ್ ಮುಖಾಂತರ ದಿನದ 24 ಗಂಟೆಯೂ ವರ್ಷದ 365 ದಿನವೂ ಕೂಡ ಓಪನ್ ಇರ್ತಕ್ಕಂಥ ಒಂದು ದೇಗುಲ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಭಾವಚಿತ್ರವನ್ನು ಸುಮ್ಮನೆ ನೆನಪು ಮಾಡ್ಕೊಳ್ಬೇಕು ಅಂದರೆ ಇದ್ರ ಒಳಗೆ ಯಾವ್ಯಾವ ರೀತಿಯಾದಂಥ ಭಾವಚಿತ್ರಗಳು ಇರುತ್ತೆ ಅಂತ. ಲೀಲಾವತಿಯವರ ಒಂದು ಸಿನಿ ಜರ್ನಿ ಇಲ್ಲಿ ಜಸ್ಟ್ ಓಪನ್ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ, ನಿಮಗೆ ನೋಡಬಹುದು. ನೋಡ್ರಿ, ಇದೇ ಲೀಲಾವತಿಯವರು ನಟಿಸಿರ್ತಕ್ಕಂಥ ಒಂದು ಸಿನಿಮಾ. ಜೊತೆಗೆ ಅಶ್ವಥ್ ಅವರು ಜೊತೆಗೆ ವಜ್ರಮುನಿ ಅವರು ಇಲ್ಲಿ ಕೂತಿರ್ತಕ್ಕಂಥ ಸಿನಿಮಾ. ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಾರ್ಮ್ಯಾಟ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಫೋಟೋಗಳನ್ನು ಇಲ್ಲಿ ಎಲ್ಲವೂ ಕೂಡ ರೆಗ್ಯುಲರಾಗಿ ಕಾಣ್ಬೋದು. ಪ್ರತಿಯೊಂದು ಫೋಟೋಗಳನ್ನು ಈ ರೀತಿ ಹಾಕಲಾಗಿದೆ. ಮತ್ತು ನಿಮಗೆ ಸುತ್ತ ಒಂದಿಷ್ಟು ಲೈಟಿಂಗ್ ಫ್ಲೇವರ್ ಬರೋದಕ್ಕೋಸ್ಕರ, ಈ ಒಂದು ಜಾಗ ಒಂದು ಹೊಸ ಅನುಭವವನ್ನು ಕೊಡಲಿಕ್ಕೋಸ್ಕರ ಪ್ರತಿ ಒಂದು ಅಂಚಿನಲ್ಲೂ ಕೂಡ ಒಂದು 4 ಅಡಿ ಅಂತರದಲ್ಲಿ ಈ ಥರದ ಒಂದು ತಾಮ್ರದ ಸ್ಟೋನ್ಗಳ ಒಂದು ಊಸಿಯ ಥರದ ಒಂದು ಬಲ್ಬ್ಗಳನ್ನು ಬಳಸಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ 160 x 150 ಅಡಿ. ಜೊತೆಗೆ ಇದರ ಹಿಂಭಾಗದಲ್ಲೂ ಕೂಡ ಬಂದವರಿಗೆ ಒಂದು ಆಹ್ಲಾದಕರ ವಾತಾವರಣ ನಿರ್ಮಾಣವಾಗೋದಕ್ಕೋಸ್ಕರ ಇದೇ ವಿನೋದ್ ರಾಜ್ ಅವರ ತೋಟದ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಸ್ಮಾರಕ. ಆ ಸ್ಮಾರಕದ ಹಿಂಭಾಗ ಈ ರೀತಿಯಾದಂಥ ತೋಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿರೋದು. ಜೊತೆಗೆ ಇಲ್ಲಿ ನಿಮಗೆ ಸಣ್ಣ ಪುಟ್ಟ ಸಿಹಿ ತಿನಿಸುಗಳ ಮರಗಳು ಕೂಡ ಇದ್ದಾವೆ. ಇಲ್ಲಿ ಸೀತಾಫಲ ಆಗಿರ್ಬೋದು, ಪೇರ್ಲ ಮರಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿದೆ. ಜೊತೆಗೆ ನಾಳೆ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮವೂ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಒಬ್ಬ ಮಗ ಮತ್ತು ತಾಯಿಯ ಸಂಬಂಧದ ಒಂದು ಅಭೂತಪೂರ್ವವಾದಂಥ ಒಂದು, ಅದಕ್ಕೇನಂತ ಹೇಳ್ತೀವಿ, ನೆನಪು ಜೊತೆಗೆ ಮಾದರಿ ಜೊತೆಗೆ ರೋಲ್ ಮಾಡೆಲ್ ಆಗ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಬಂಧವೂ ಕೂಡ ಇದ್ರ ಮುಖಾಂತರ ಇಡೀ ಜಗತ್ತಿಗೆ ಗೊತ್ತಾಗ್ತಕ್ಕಂಥದ್ದು. ನೋಡಿದ್ನಲ್ಲ ನಾನು ಆರಂಭದಲ್ಲಿ. ಜೊತೆಗೆ ಈ ಸ್ಮಾರಕದ ಮುಂಭಾಗ ಇದೇ ವೀರೇಂದ್ರ ಹೆಗಡೆ ಅವರು ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಒಂದು ಫೋಟೋ ಕೂಡ ಇದೆ. ಇವೆಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಕಾಣಸಿಗ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ನಲ್ಲ ನಾನು, ನೋಡಿ ಪ್ರತಿ ಮೇಲೆ ಶೀಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಫ್ರಂಟಿಗೆ ನಿಮಗೆ ಸ್ವಲ್ಪ ಲಾನ್ ಸಿಗುತ್ತೆ. ಇಲ್ಲಿ ಹಸಿರಿನ ಲಾನ್ ಅಂತಲೇ ಹೇಳ್ಬೋದು.
ಪುಟ್ಟದಾಗಿ ಒಂದು ಹಸಿರಿನ ಲಾನ್ ಸಿಗುತ್ತೆ ನಿಮಗೆ. ಇಲ್ಲಿ ಎದುರಿ ಸಿಗ್ತಾ ಇರದೆ ನಿಮಗೆ ವಿನೋದ್ ರಾಜ್ ಅವರ ತೋಟ. ಆ ತೋಟ ನಾಳೆ ನಿಮಗಿಲ್ಲಿ ಒಂದು ರಕ್ತದಾನ ಶಿಬಿರವೂ ಇರುತ್ತೆ. ಜೊತೆಗೆ ಇನ್ನೊಂದು ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳಲೇಬೇಕು, ನಾನು ಮಿಸ್ ಮಾಡ್ಕೋತಾ ಇದ್ದೆ ಇದನ್ನ, ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದೆ. ಪ್ರತಿದಿನ ಯಾರೇ ಒಂದು ಸಿನಿಮಾವನ್ನು ಇಷ್ಟಪಡ್ತಕ್ಕಂಥ, ಜೊತೆಗೆ ಲೀಲಾವತಿ ಅಭಿಮಾನಿಗಳಿರ್ಬೋದು, ಯಾರೇ ಬಂದರೂ ಕೂಡ ಈ ಒಂದು ಕೊಠಡಿಲಿ ಆ ಥರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದನ್ನು ಕ್ಲೋಸ್ ಮಾಡಿದ್ದಾರೆ. ಜಸ್ಟ್ ಹಂಗೆ ನಿಮಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬಿಡ್ತೀನಿ. ಒಂದು 10 ರಿಂದ 15 ಜನ ಇಲ್ಲಿ ಊಟ ಮಾಡ್ಬೋದು ಪ್ರತಿನಿತ್ಯ. ಇದು ಒಂದು ಪ್ರಸಾದದ ರೀತಿಯಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ. ವಿನೋದ್ ರಾಜ್ ಅವರಿಗೆ ಒಂದು ಕನಸಿತ್ತು, ಯಾಕೆಂದರೆ ನಾನು ಚಿತ್ರರಂಗದಲ್ಲಿ ಯಾರೇ ಕಲಾವಿದರಿರಲಿ ಅವರಿಗೆ ಒಂದು ಜಾಗವನ್ನಂತ ನಿಗದಿ ಮಾಡಿ ಅಲ್ಲಿ ಅವರಿಗೆ ತುಂಬ ಉಚಿತವಾಗಿ ಊಟವನ್ನು ಕೊಡಬೇಕು ಅನ್ನೋದೊಂದು ಅವರಿಗೆ ಇತ್ತು. ಅವರೆಲ್ಲರೂ ಕೂಡ ಒಂದು ಕಡೆ ಸೇರ್ಕೋಬೇಕು, ಅಲ್ಲಿ ಅವರು ಊಟವನ್ನು ಮಾಡಬೇಕು ಅಂತ. ಯಾಕೆಂದರೆ ಬಹಳಷ್ಟು ಕಲಾವಿದರಿಗೆ ಸರ್ಕಾರದಿಂದಲೂ ಕೂಡ ಅವರಿಗೆ ಒಂದಿಷ್ಟು ಅನುದಾನಗಳಾಗಿರ್ಬೋದು ಅಥವಾ ಅವರಿಗೆ ಪೆನ್ಷನ್ ರೀತಿಯಾಗಿರ್ಬೋದು ಯಾವುದು ಕೂಡ ಸಿಗ್ತಾ ಇಲ್ಲ. ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದು ಒಂದು ಸ್ಮಾರಕ, ಲೀಲಾವತಿಯವರ ಸ್ಮಾರಕ, ಅವರ ಸಿನಿಮಾಗಳ ಜರ್ನಿಯನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳನ್ನು ಮೆಲ್ಕು ಹಾಕುವಂಥದ್ದು. ಹೆಚ್ಚಾಗಿ ರಾಜ್ಕುಮಾರ್ ಅವ್ರ ಜೊತೆ ಅವರು ಅಭಿನಯಿಸಿದ್ದನ್ನು ನೀವೆಲ್ಲರೂ ಕೂಡ ಸ್ಮರಿಸಿಕೊಳ್ಬೋದು. ಅಗೈನ್ ನಾನು ಮತ್ತೆ ಒಳಗೆ ಹೋಗ್ಬಿಡ್ತೀನಿ, ಅಲ್ಲಿರ್ತಕ್ಕಂಥ ಸ್ಮಾರಕದ ಬಗ್ಗೆ ಒಂದು ಸ್ವಲ್ಪ ಮಾತನಾಡ್ತೀನಿ. ಏನೆಲ್ಲ ಇದೆ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ, ದೇವಸ್ಥಾನದ ರೀತಿ ಅಂತ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ವಿನೋದ್ ರಾಜ್ ಅವರಿದ್ದಾರೆ. ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಲೀಲಮ್ಮನ ದೇಗುಲ ಸ್ಮಾರಕದಲ್ಲಿ ಇದ್ದೀವಿ. ಇದರ ಕರ್ತೃ ಯಾರು ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇವತ್ತು ಅವರು ಇದ್ದಾರೆ. ಇದಕ್ಕೆಲ್ಲ ಪ್ಲ್ಯಾನನ್ನು ಕೊಟ್ಟವರು, ಜೊತೆಗೆ ಡಿಸೈನ್, ಜೊತೆಗೆ ಏನೆಲ್ಲ ವಸ್ತುಗಳನ್ನು ಬಳಸಿದ್ದಾರೆ, ಯಾವ ಕಲ್ಲನ್ನು ಬಳಸಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ದೈವಿಕತೆಯ ಅನುಭವವಂತರೂ ಕಡ್ಡಾಯವಾಗುತ್ತೆ. ನಿಮಗೆ ಈ ಥರದೊಂದು ಸ್ಕೆಚ್ ಇಲ್ಲಿ ಸಿಗ್ತಾ ಇದೆ. ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ ಸರ್. ಜ್ಞಾನೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ, ಈ ಸ್ಕೆಚ್ ಏನಿದೆ, ಎಷ್ಟು ವಿಸ್ತೀರ್ಣದಲ್ಲಿದೆ, ಯಾವ್ಯಾವ ಸ್ಟೋನನ್ನು ಬಳಸಿದ್ದೀರಾ, ಯಾವ ರೀತಿಯಾದಂಥ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅಂತ. ಸರ್, ಮೇನ್ ಉದ್ದೇಶ ಇದ್ದಿದ್ದು ಟು ಕ್ರಿಯೇಟ್ ಆ್ಯನ್ ಟೆಂಪಲ್ ಫಾರ್ ಅ ಮದರ್. ಅವರ ಉದ್ದೇಶ ಇದ್ದಿದ್ದು ಪ್ರದಕ್ಷಿಣೆ ಪಥ ಅಂತ ಬರಬೇಕಾಯ್ತು ಅನ್ನೋದಂತು. ಸೊ ಅದನ್ನು ನಾವು ಮೇನ್ ಕಾನ್ಸೆಪ್ಟಾಗಿ ಇಟ್ಕೊಂಡು ಆ ಕಂಪ್ಲೀಟ್ ಪ್ರದಕ್ಷಿಣಾ ಪಥದಲ್ಲಿ ನಾವು ಪ್ರತಿಯೊಂದನ್ನು ಆಚಸ್ ರೀತಿ ಇದು ಮಾಡಿಕೊಂಡು, ವೇರ್ ಈಚ್ ಆಚ್ ವಿಲ್ ಬಿ ಶೋಯಿಂಗ್ ದ ಮೈಲ್ ಸ್ಟೋನ್ಸ್. ಅವರು ಒಂದೊಂದು ಮೈಲ್ಗಲ್ಲಿ ರೀತಿಯಲ್ಲಿ ಪ್ರತಿಯೊಂದು ಆಚಸ್ಗಳು ರೆಪ್ರೆಸೆಂಟ್ ಆಗುತ್ತೆ. ಒಂದೊಂದು ಫೋಟೋನು ಒಂದೊಂದು ಯುಗದ್ದು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ವಾಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದ ಎಂಟೈರ್ ಪ್ಲಾನಿಂಗ್ ಆಫ್ ದಿಸ್. ಓವರಾಲ್ 3 ಲೇಯರ್ಸ್ ಆಫ್ ಇದು ಬರುತ್ತೆ ಪ್ರದಕ್ಷಿಣ ಪಥ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ದ ಥರ್ಡ್ ವಿಲ್ ಅಲ್ಲಿ ನಾವು 3ನೇ ಇದರಲ್ಲಿ ಅಮ್ಮನವರ ಸ್ಮಾರಕ ಅವ್ರು ಎಲ್ಲಿ ಪ್ಲೇಸ್ ಆಗಿದೆಯೋ ಅಲ್ಲಿಗೆ ಇದು ಮಾಡೋಕ್ಕಾಗುತ್ತೆ. ಈ ಜಾಗದಲ್ಲಿ ಪಿಲ್ಲರ್ ಏನೋ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಏನು ಹೇಳಿದ್ರಿ? ಈ ಪಿಲ್ಲರ್ಸ್ ಇಂಡಿಯನ್ ಟೆಂಪಲ್ಸ್ ಡಿಸೈನ್ ಆರ್ಕಿಟೆಕ್ಚರಲ್ ಸ್ಟೈಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಕಂಪ್ಲೀಟ್ ಇಂಡಿಯನ್ ಕಲ್ಚರಲ್ ಮತ್ತು ಹಳ್ಳಿ ರೀತಿಯಲ್ಲಿ ತಯಾರಿಗೊಂಡಿರೋದಂಥದ್ದು. ದ ಓವರಾಲ್ ಇಲ್ಲಿ ಏನಿದೆ ನ್ಯಾಚುರಲ್ ಸ್ಟೋನ್ಸ್ ಏನು ಅವೈಲೇಬಲ್ ಇದೆ, ಗ್ರಾನೈಟು, ಅದನ್ನು ಲೋಕಲ್ ಲೇಬರ್ಸ್ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಪ್ಲಸ್ ದರ್ ಆರ್ ವೈಟ್ ಮಾರ್ಬಲ್ಸ್ನ ಯೂಸ್ ಮಾಡಿ ಅದನ್ನು ಸ್ಮಾರಕದ ಇದು ಮಾಡಿರೋದು ಓವರಾಲ್. ಓಕೆ. ಬಟ್ ಅದೇ ಒಂದೊಂದು ವರ್ಷದ್ದು ಒಂದು ನೆನಪನ್ನ ಮೆಲುಕು ಹಾಕುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾವುದು ಕೇಳಿದ್ರಿ ನೀವು? ಅದು ಪ್ರತಿಯೊಂದು ಮೈಲ್ಗಲ್ಲು ಇದೊಂದು ಒಂದೊಂದು ಮೈಲ್ಗಲ್ಲು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ, ಒಂದೊಂದು ಯುಗದ ರೀತಿಯಲ್ಲಿ. ಕಂಪ್ಲೀಟ್ ಆ ಪ್ರದಕ್ಷಿಣಾ ಪಥನ ಆಗಬೇಕು, ಅವ್ರ ಸ್ಟೋರಿನೂ ರೆಪ್ರೆಸೆಂಟ್ ಆಗಬೇಕು. ಸೊ ದರ್ ವಿಲ್ ಬಿ 3 ಇನ್ಸೈಡ್. 1, 2, 3ನೇದಾಗಿ ಮೇಡಮ್ನ ನೋಡೋಕೆ ಇದು ಮಾಡ್ತಾರೆ. ಓಕೆ. ವಿನೋದ್ ರಾಜ್ ಸರ್ ಎಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ, ಅವ್ರೇನೋ ಚೇಂಜಸ್ ಹೇಳಿದ್ರ ಅಥವಾ ಅವ್ರ ಕಾನ್ಸೆಪ್ಟ್ ಏನಿತ್ತು ಅಂತ? ಅವ್ರ ಕಾನ್ಸೆಪ್ಟ್ ಇದು ಒಂದೇ, ತಾಯಿಗೆ ದೇಗುಲ ಆಗಬೇಕು ಅನ್ನೋದು ಅಷ್ಟೇ. ಅದೇ ರೀತಿ ಪ್ಲಾನ್ ಮಾಡಿ ಇದು ಮಾಡಿದ್ವಿ. ಇದಕ್ಕಿಂತ ಮುಂಚೆ ಬೇರೆ ಎಲ್ಲಿ ಮಾಡಿದ್ರಿ ಸರ್ ಈ ಥರ ಸ್ಮಾರಕಗಳು? ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಇದಕ್ಕಿಂತ ಮುಂಚೆ ಗುಜರಾತಲ್ಲಿ ವರ್ಕ್ ಮಾಡಿದೆ ಸರ್. ಹೌದಾ? ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಯಿತು ಅಂತ ಕೇಳ್ಬೋದಾ? 55 to 60 ಆಗಿರುತ್ತೆ ಅಂತ ನಮ್ಮ. ಹೌದಾ? ಒಂದು 60 ಲಕ್ಷ ಖರ್ಚಾಗಿದೆ. ಓಕೆ. ಈ ಸ್ಟೋನ್ ಎಲ್ಲ ಎಲ್ಲಿಂದ? ತಮಿಳ್ನಾಡು ಅಥವಾ ಎಲ್ಲಿಂದ? ವರ್ಕರ್ಸ್ ಬಂದು ತಮಿಳ್ನಾಡು, ಸ್ಟೋನ್ಸ್ ಬಂದು ನಿಯರ್ ಬೈ ನೆಲಮಂಗಲದಲ್ಲಿ ಇದು ಮಾಡಿ ಸರ್. ಓಕೆ. ಲೀಲಾವತಿ ನಿಮಗೆಲ್ಲ ಗೊತ್ತಿರ್ಬೋದು, ಕನ್ನಡದ ಪ್ರಸಿದ್ಧ ನಟಿ, ಹಿರಿಯ ಕಲಾವಿದರು. ಅವರ ಒಂದು ಸ್ಮಾರಕವನ್ನು, ಅದು ಕೂಡ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ. ಈ ಥರ ನೀವು ಮಾಡಿರೋದು ಎಷ್ಟು ಖುಷಿ ಇದೆ. ಜೊತೆಗೆ ಹೇಗೆ ನೆನಪು ಮಾಡ್ಕೊಳ್ತೀರ ಲೀಲಮ್ಮನ್ನ. ಜೊತೆಗೆ ವಿನೋದ್ ರಾಜ್ ಸರ್ ನಿಮ್ಮನ್ನು ಟ್ರೀಟ್ ಮಾಡಿದ ರೀತಿ, ಆ ಥರದ್ದು ಒಂದು ಒಳ್ಳೆ ನೆನಪನ್ನು ಮೆಲುಕು ಹಾಕೊಳ್ಳೋದವ್ರ ಅವ್ರ ಸಂಬಂಧದಲ್ಲಿ. ಸರ್, ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ನಾನು ಯಾವುದು ಇದು ಮಾಡೋದು. ಒಳ್ಳೆ ರೀತಿ ರೆಸ್ಪಾನ್ಸಿಬಿಲಿಟಿ ಇತ್ತು. ಅದನ್ನು ನಮ್ಮ ಕಾನ್ಸೆಪ್ಟ್ ನಾವು ಏನು ಕಲ್ತಿದ್ದೀವೋ ಅದನ್ನ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ವರ್ಕೇ ತೋರಿಸುತ್ತೆ ನಾವೇನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ. ಅದನ್ನು ಸೋರ್ಸ್ ಸೈಡ್ಗೆ ಫೇಸ್ ಮಾಡಿರ್ತೀವಿ.
ಅದೇ ರೀತಿ ಅದು ಸೌತಿಗೆ ಫೇಸ್ ಆಗಿರುತ್ತೆ. ಮತ್ತೆ ಈ ಕಡೆ ಇಲ್ಲಿಂದ ನಿಮಗೆ ವ್ಯೂ ಸಿಗೋದು. ಪ್ರದಕ್ಷಿಣೆ ಪಥ ಮುಗಿಸ್ಕೊಂಡು ಅನಂತರ ಊಟಕ್ಕೆ ಹೋಗುವಂಥದ್ದು. ಊಟ ಮುಗಿಸ್ಕೊಂಡು ಹಂಗೆ ಎಕ್ಸಿಟ್ ಆಗುತ್ತೆ, ಆ ಥರ ಮಾಡಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳೋದಲ್ಲ, ಜ್ಞಾನೇಶ್ ಅವರ ಒಂದು ಡಿಸೈನ್ ಇದು ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಕರ್ನಾಟಕದ ಪ್ರಸಿದ್ಧ ನಟಿ ಅವ್ರದ್ದೊಂದು ದೇಗುಲ ನಿರ್ಮಾಣ ಮಾಡಬೇಕು ಅನ್ನೋ ನನ್ನ ಕನಸಾಗಿತ್ತು. ವಿನೋದ್ ರಾಜ್ ಸರ್ ಕೂಡ ಹೇಳಿದ್ದಷ್ಟೇ, ನನಗೊಂದು ದೇವಾಲಯ ನಿರ್ಮಾಣ ಆಗಬೇಕು ಅಂತ. ಅದಕ್ಕೆ ತಕ್ಕನಾಗಿ ಏನು ಬೇಕೋ ಅದನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಹಿಂದೂ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರನೇ ನಿರ್ಮಾಣ ಮಾಡಿದ್ದೀನಿ. ಒಂದೊಂದು ಆರ್ಚ್ ಕೂಡ ಅವ್ರದ್ದೊಂದು ಫೋಟೋ ಇದೆಯಲ್ಲ, ಅದು ಒಂದೊಂದು ಯುಗವನ್ನು ಅವರ ಸಿನಿಮಾದ ಮೈಲಿಗಲ್ಲುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬರು ಬಂದರೆ ಇಲ್ಲೊಂದು ಹೊಸ ಅನುಭವ ಆಗುತ್ತೆ, ಅವರ ಸಿನಿಮಾಗಳ ಜರ್ನಿಯನ್ನು ಮತ್ತೊಂದು ಸರಿ ಮೆಲುಕು ಹಾಕೋದಾಗುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.